ಕಂದ? ಅಮ್ಮನಲ್ಲಿ ಒಂದೆರಡು ಮಾತುಂಟು. ಆದಿತಪ್ಪ. ಅಮ್ಮ ನಮೋ ನಮಃ. ಆಗ ಒಂದು ಬಾರಿ ನಮಸ್ಕಾರ ಆಯ್ತು. ಇವತ್ತು ಕೆಲವು ಬಾರಿ ನಮಸ್ಕಾರ ಮಾಡ್ಲಿಕ್ಕೆ ಅನಿವಾರ್ಯತೆ ಉಂಟಮ್ಮ. ನಮಸ್ಕಾರದ ಚಮತ್ಕಾರ ಏನು ಎಂಬುದಾಗಿ ಗೊತ್ತಾಗಿ ಅಲ್ವಾ? ಹೌದು. ನನ್ನ ಒಟ್ಟಿಗೆ ಇದ್ದವರು ಇವತ್ತು ಎಲ್ಲ ಬೇರೆ. ಅವರಿಗೂ ಸ್ವಲ್ಪ ಕೆಲಸ ಆಗಬೇಕಲ್ಲ ಮಗನೇ. ಹೌದು, ಕೆಲಸ ಆಗಬೇಕು ಅಂತ ಇನ್ನೊಬ್ಬರ ಕೆಲಸಕ್ಕೆ ಉಪದ್ರ ಆಗಬಾರದಲ್ಲ. ಅದು ಹೌದು. ಅಮ್ಮ, ಏನು ಕಾರಣ ಉಂಟು. ಏನು? ಈ ವೇಳೆಯಲ್ಲಿ ನೀ ಯೋಚನೆ ಮಾಡು. ನಿನ್ನಿಂದ ಆಶೀರ್ವಾದವನ್ನು ಪಡೆದೆ ನೇರವಾಗಿ ಹೊಸ ಗಣಗತ ಇಕ್ಕಲ ಜೊತೆಯಲ್ಲಿ ಸಾಗಿದೆ. ಭೂತಳವನ್ನು ಸುತ್ತಿದೆ. ಅದರಲ್ಲಿ ಹಿಮಾಚಲದ ತಪ್ಪಲು ಭಾಗ ತಿರುಗುತ್ತಾ ಇರುವಾಗ ಕಂಡದ್ದು ಭಸ್ಮದ ರಾಶಿ. ಆ ಭಸ್ಮ ಮನ್ಮಥನನ್ನು ಸುಟ್ಟುರುಹಿದ ಭಸ್ಮ. ಆ ಭಸ್ಮವನ್ನು ಕಾಣುವಾಗ ಅದರಿಂದ ಒಂದು ಮೂರ್ತಿ ರಚನೆ ಮಾಡಬೇಕು ಅಂತ ಯೋಚನೆ ಮಾಡಿದೆ. ಹೋಗಿ ತನ್ನಿ ನೀರು. ಯಾರು? ಅವರಲ್ಲಿ ನಾನು ಹೇಳಿದ್ದು. ಹೌದಾ? ಮಾನಸ ಸರೋವರದಿಂದ. ಒಳ್ಳೆ ಕೆಲಸ ಮಾಡ್ತಾರೆ ಅವರು. ನಿನಗೆ ಗೊತ್ತೇ ಇಲ್ಲ. ನನ್ನ ಮಕ್ಕಳಲ್ವಾ? ಅಲ್ಲ, ಕೆಲಸ ಮಾಡಿ ಅಲ್ಲ, ಭವಿಷ್ಯದಲ್ಲಿ ಖಂಡಿತ ಮಾಡ್ತಾರೆ. ಆದ್ರೆ ಅವರು ಸ್ವಲ್ಪ ನೋಡ್ಲಿಕ್ಕೆ ಕಲಿಬೇಕು. ಅದು ಹೌದು. ಸುಮ್ಮನೆ ಹೊತ್ತಿಗಾಗುವಾಗ ಬಂದ್ರೆ ಯಾವುದು ಆಗುದಿಲ್ಲಮ್ಮ. ನೀ ಮೊದಲು ಅದನ್ನೊಂದು ಬೋಧನೆ ಮಾಡ್ಬೇಕು ಅವರಿಗೆ. ಜೊತೆಯಲ್ಲಿ ನೀನು ಇರುವವಲ್ವಾ? ಹೌದಮ್ಮ. ಸ್ವಲ್ಪ ಹೇಳಿ ಕೊಡ್ಬೇಕು ಕಂದ. ಹೌದಮ್ಮ. ನನಗೆ ನಾಯಕ ಪಟ್ಟ ಕೊಟ್ಟಿದ್ದೀರಿ, ಕಾಯಕ ಬೇರೆ ಉಂಟಲ್ಲ. ಹಾಗಾಗಿ ಈ ವೇಳೆಯಲ್ಲಿ ನಿನ್ನ ಆಶೀರ್ವಾದವನ್ನು ಪಡೆದು ಅವರನ್ನು ನೀರು ತನ್ನಿ ಅಂತ ಹೇಳಿದ್ರೆ ತರಲಿಕ್ಕೆ ಒಪ್ಪಲಿಲ್ಲ. ಹೌದಾ? ಅವರು ನನ್ನಲ್ಲಿ ಹೇಳಿದ್ರು ನೀನು ತಿನ್ಲಿಕ್ಕೆ ಏನು ಕೊಡುವುದಿಲ್ಲ ಅಂತ ಅವರಿಗೆ. ಒಬ್ಬರೇ ತಿಂತೀಯಂತೆ. ಅವರಿಗೆ ತಿನ್ಲಿಕ್ಕೆ ಕೊಡ್ಲಿಕ್ಕೆ ನಾನು ಅನ್ನಪೂರ್ಣೇಶ್ವರಿ ಯಾರು? ನಾನು. ಮತ್ತೆ ನಾನು ಎಂತದ್ದು ಕೊಡ್ಲಿಕ್ಕೆ? ನಿನಗೆ ಇಷ್ಟು ಕೊಡ್ತೇನೆ, ಅದರಲ್ಲಿ ಸ್ವಲ್ಪ ಅವರಿಗೆ ಕೊಡಬೇಕು. ಹಂಚಿ ತಿನ್ನುವ ಅಭ್ಯಾಸ ಇರಬೇಕು ಕಂದ. ಅಯ್ಯೋ ಅಮ್ಮ, ಭಕ್ತರು ಕೊಡುವುದು ನನಗೆ, ಹೌದಲ್ಲ? ನಿನ್ನ ಭಕ್ತರು ನಿನಗೆ ಕೊಡ್ತಾರೆ. ಹೌದು. ಆದ್ದರಿಂದ ಭಕ್ತಾಭೀಷ್ಟ ಫಲಪ್ರದಾಯಕನಾಗಿ ನಾ ಯಾರಿಗೆ ಕೊಡಬೇಕು ಅವರಿಗೆ ಕೊಡಬೇಕು. ಕೊಡುವಲ್ಲಿ ಆಕ್ಷೇಪ ಅಲ್ಲ. ಅವರು ಜಲವನ್ನು ತಾರದೆ ಇದ್ದಾಗ ನಾನೇ ಹೋದೆ, ತಿಳಿ ಜಲವನ್ನು ತಂದೆ, ಭಸ್ಮಕ್ಕೆ ಸುರಿದೆ, ಮುದ್ದೆ ಮಾಡಿ ಮೂರ್ತಿಯನ್ನಾಗಿಸಿದೆ. ಹೌದಾ? ಅದನ್ನೊಂದು ಮೂರ್ತ ಸ್ವರೂಪಕ್ಕೆ ತರಿಸಬೇಕು ಎನ್ನುವ ಸಂಕಲ್ಪ ಮಾಡಿದೆ. ಒಬ್ಬ ಗಣಪತಿಯಾಗಿ ತರಬಹುದಾದರೂ ಕೂಡ ಸ್ಥಾನಮಾನವನ್ನು ನೋಡಿಕೊಳ್ಳುವುದು ಬೇಡವೆ? ಸತ್ಯ. ಒಂದೇ ಜಗದ ಮಾತಾ ಪಿತರು ಪಾರ್ವತಿ ಪರಮೇಶ್ವರರು. ಆದ್ದರಿಂದ ಈ ಸಲ ಅಪ್ಪನಿಗಿಂತ ಅಮ್ಮನಿಗೆ ಒಂದು
ನಮಸ್ಕಾರ ಹೆಚ್ಚು ಕೊಟ್ಟು ಅವರಿಂದ ಒಂದು ಪ್ರಯೋಜನ ಪಡೆಯುವಂತ ಇದ್ದೇನೆ. ಮತ್ತೆ ಮಕ್ಕಳ ಕೆಲಸ ಅಮ್ಮನಿಗೆ ಪ್ರೀತಿಯಾದಷ್ಟು ಅಪ್ಪನಿಗೆ ಆಗುದಿಲ್ಲ ಮತ್ತೆ ಅಲ್ವಾ? ಕೆಲಸ ಅಪ್ಪನಲ್ಲಿ ಆಗಬೇಕಿದ್ರೆ ಅಮ್ಮನೇ ಆಗಬೇಕು. ಮೊದಲು ಅಮ್ಮನಲ್ಲಿಯೇ ಒಂದು ಹೇಳು ಅಲ್ವೋ? ಮತ್ತೆ ಆದ್ದರಿಂದ ದುರ್ಗಾ ಪರಮೇಶ್ವರಿ, ದುರ್ಗೆ ಮೊದಲು, ಪರಮೇಶ್ವರ ಮತ್ತೆ. ಹಾಗಾಗಿ ದುರ್ಗೆಯಾದ ನಿನ್ನಲ್ಲಿ ಹೇಳಿದೆ ಅಂತಾದ್ರೆ ಈ ಸಲ ನನಗೊಂದು ಹಿರಣ್ಯಾನುಭವ ಸಿಕ್ಕಿತು. ಬಂಗಾರ. ಹೌದು, ಆ ನಿಟ್ಟಿನಿಂದಲೇ ನಿನ್ನ ಬಳಿಗೆ ಬಂದಿದ್ದೇನೆ. ಈ ಬೊಂಬೆಯನ್ನು ನೋಡಿ ಇದಕ್ಕೊಂದು ಮೂರ್ತ ಸ್ವರೂಪವನ್ನು ಕೊಟ್ಟು ಅನವರತ ನನ್ನ ಬಳಿಯಲ್ಲಿ ಇರುವಂತೆ ಅನುಗ್ರಹ ಮಾಡಬೇಕಮ್ಮ. ಗಣಪ, ಒಮ್ಮೆ ಗೊಂಬೆಯನ್ನು ನಾನು ನೋಡ್ತೇನೆ, ಎಷ್ಟು ಚಂದವಾಗಿ ತಯಾರಿಸಿದೆ. ಆಗಿದೆಯಲ್ಲ, ನನ್ನ ಮಗ ಅಲ್ವಾ? ಹೌದು. ಇದಕ್ಕೆ ಹೊಟ್ಟೆ ಮಾತ್ರ ನನ್ನಷ್ಟು ಕೊಡ್ಲಿಲ್ಲ. ಅಷ್ಟು ನಿನ್ನಷ್ಟು ಬೇಡ. ನನಗೆ ಈ ಹೊಟ್ಟೆಯನ್ನು ತಕ್ಕೊಂಡು ಬರ್ಲಿಕ್ಕೆ ಕಷ್ಟ ಆಗ್ತದೆ. ಹೌದು. ಮತ್ತೆ ಅವನಿಗೆ ಹೊಟ್ಟೆಯ ನಿನ್ನ ಜೊತೆಗೆ ಆಟವಾಡ್ತಾ ಇರ್ಬೇಕಲ್ಲ. ಹೌದು, ಅದಕ್ಕೆ ಆಟವಾಡು. ಆಟ ಆಡಬೇಕು ಅಂತಿದ್ರೆ ಹೀಗೆ ಆಟ ಆಡೋದ? ಮತ್ತೆ ಹೇಗೆ? ಮೂರ್ತ ಸ್ವರೂಪ ಬರಬೇಕು, ಜೀವಕಳೆಯನ್ನು ಜೀವಕಳೆ ಕೊಡಬೇಕು. ಗಣಪ, ಇದಕ್ಕೆ ಜೀವಕಳೆಯನ್ನು ಕೊಡುವುದಕ್ಕೆ ಸಾಮರ್ಥ್ಯ ನನ್ನಲ್ಲೂ ಉಂಟು. ಆದರೆ ತಂದೆ ಒಂದು ಮಾತನ್ನು ನಾನು ಕೇಳಲೇಬೇಕಾಗ್ತದೆ. ಮತ್ತೆ ಎಂತಹ ಒಂದು ನಿಮ್ಮ ದಾಂಪತ್ಯ, ಪಾರ್ವತಿ ಪರಮೇಶ್ವರರ ದಾಂಪತ್ಯ. ಗಂಡನಲ್ಲಿ ಹೇಳದೆ ಯಾವ ಕೆಲಸವನ್ನು ಹೆಂಡಲ್ಲಿ ಗಂಡ ಇರುವಾಗ ಮಾಡಕೂಡದು ಅಲ್ವೋ? ಆದ್ದರಿಂದ ಲೋಕದ ಎಲ್ಲ ಹೆಂಡತಿಯರಿಗೆ ಇದು ಪಾರ್ವತಮ್ಮನ ಪಾಠ. ನೀವು ಏನು ಮಾಡುತ್ತಿದ್ರು ಗಂಡನಿಗೊಂದು ಮೊದಲು ಗೌರವ ಕೊಡಿ, ಅವರಿಗೆ ತಿಳಿಸಲೇಬೇಕು. ಪತಿಯೇ ಪರಂದೈವ. ಹೌದು.